ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಚಿಲ್ಲಿ ಗೋಬಿ ಹೇಗೆ ಮಾಡೋದು ಅಂತ ನೋಡೋಣ. ಚಿಲ್ಲಿ ಗೋಬಿ ಮತ್ತು ಗೋಬಿ ಮಂಚೂರಿ ಎರಡನ್ನೂ ಸ್ವಲ್ಪ ಒಂದೇ ರೆಸಿಪಿ, ಆದರೆ ತಯಾರಿಸೋ ವಿಧಾನ ಮತ್ತು ರುಚಿ ಎರಡನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನು ತೋರಿಸಿರೋ ರೀತಿಯೇ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸ್ಪೈಸಿಯಾಗಿ, ಜ್ಯೂಸಿಯಾಗಿ, ಟ್ಯಾಂಗಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ಇದು ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ. ನೀವು ಖಂಡಿತ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲೂ ಎಲ್ಲರೂ ಇಷ್ಟಪಡ್ತಾರೆ. ಸಂಜೆ ಸಮಯದಲ್ಲಿ ಈ ರೀತಿ ಮಾಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಚಿಲ್ಲಿ ಗೋಬಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇದಕ್ಕೆ ಚಿಲ್ಲಿ ಸಾಸ್ ತಯಾರಿಸ್ಕೋಬೇಕು. ಅದಕ್ಕೆ ನಾನು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ನಾನಿಲ್ಲಿ 15ರಿಂದ 18 ಬ್ಯಾಡಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಹಾಕಿ 1 ಗಂಟೆ ನೆನೆಸಿಟ್ಕೊಂಡಿದ್ದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ ಮೆಣಸಿನ್ಕಾಯಿನ ಹಾಗೇ ನೆನೆಸಿಟ್ಕೊಂಡಿದ್ದೀನಿ. ಬೀಜ ಏನೂ ತೆಗೆದು ನೆನೆಸೋಕ್ಕೆ ಹೋಗಿಲ್ಲ. ನೀವು ಬೇಕಾದರೆ ಬೀಜನ ತೆಗೆದುಬಿಟ್ಟು ಬಿಸಿನೀರಲ್ಲಿ ನೆನೆಸ್ಕೋಬೋದು. ಹಾಗೆಯೇ ರುಬ್ಬುವಾಗ ನೆನೆಸಿರೋವಂಥ ನೀರನ್ನು ಬಳಸಬೇಡಿ, ಫ್ರೆಶ್ ಆಗಿರೋವಂಥ ನೀರನ್ನೇ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಈ ರೀತಿ ಚೆನ್ನಾಗಿ ರುಬ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಗೋಬಿಗಳನ್ನು ಬಿಡಿಸಿ ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಗೋಬಿ ತೊಗೊಂಡಿದ್ದೆ. ಅದನ್ನು ಬಿಡಿಸ್ಬಿಟ್ಟು ಬಿಸಿನೀರಲ್ಲಿ ಹಾಕಿ ಬ್ಲ್ಯಾಂಚ್ ಮಾಡ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ನೆನೆಸುವಾಗ ಇದಕ್ಕೆ ನಾನು ಉಪ್ಪು ಅಥವಾ ಬೇರೇನೂ ಸಾಮಾನು ಹಾಕಿಲ್ಲ, ಬರೀ ಬಿಸಿನೀರಲ್ಲಿ ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋಣ. 5 ದೊಡ್ಡ ಚಮಚ ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. 2 ದೊಡ್ಡ ಚಮಚ ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ 2 ದೊಡ್ಡ ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಗರಿ ಬರುತ್ತೆ. 1 ಚಿಕ್ಕ ಚಮಚ ಉಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಬ್ಲ್ಯಾಂಚ್ ಮಾಡುವಾಗ ಉಪ್ಪು ಹಾಕ್ಕೊಂಡಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿಲ್ಲ ಅಂದರೆ 1 ಚಿಕ್ಕ ಚಮಚ ಉಪ್ಪು ಅಗತ್ಯ ಇರುತ್ತೆ. ಇದಕ್ಕೆ ಅರ್ಧ ಚಿಕ್ಕ ಚಮಚ ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಖಾರ ಇರೋವಂಥ ಅಚ್ಕಾರದ ಪುಡಿನೇ ಬಳಸಿದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಒಂದ್ಸಲ ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ. ಗೋಬಿನ ಈಗಾಗಲೇ ಬ್ಲ್ಯಾಂಚ್ ಮಾಡಿರೋದ್ರಿಂದ ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಕಲಿಸುವಾಗ ಮುರಿದೇ ಇರೋ ರೀತಿ ಹುಷಾರಾಗಿ ಕಲಿಸ್ಕೊಳ್ಳಿ. ಒಂದ್ಸಲ ಇದೆಲ್ಲವನ್ನು ಚೆನ್ನಾಗಿ ಕಲಿಸಿದ್ಮೇಲೆ ಈ ರೀತಿ ಸ್ವಲ್ಪನೇ ನೀರು ಚಿಮ್ಕಿಸ್ಕೊಂಡು ಇದನ್ನು ಹಿಟ್ಟು ಕಲಿಸ್ಕೊಳ್ಳೋಣ. ತೀರಾ ಇದನ್ನು ಪಕೋಡ ಹಿಟ್ಟು ರೀತಿ ನೀರಾಗಿ ಕಲಿಸ್ಕೋಬಾರ್ದು. ನಾವು ಹಾಕಿರೋಂಥ ಡ್ರೈ ಸಾಮಾನು ಎಲ್ಲವೂ ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಮೈದಾ ಮತ್ತು ಉಪ್ಪು ಖಾರ ಎಲ್ಲ ಏನು ಹಾಕಿದ್ದೀವಿ ಅದೆಲ್ಲವೂ ಗೋಬಿ ಮೇಲೆ ಚೆನ್ನಾಗಿ ಕೋಟ್ ಆಗಬೇಕು. ಒಂದು ಲೇಯರ್ ಆಗಿ ಗೋಬಿ ಮೇಲೆ ಇರಬೇಕು. ಆ ರೀತಿ ನೀರು ಚಿಮ್ಕಿಸ್ಕೋಬೇಕು ಅಷ್ಟೇ. ತೀರಾ ಜಾಸ್ತಿ ನೀರು ಹಾಕ್ಬಿಟ್ಟು ಪಕೋಡ ಹಿಟ್ಟು ರೀತಿ ಅಥವಾ ಬೋಂಡ ಹಿಟ್ಟು ರೀತಿ ಮಾಡ್ಕೊಳಕ್ಕೆ ಹೋಗಬಾರ್ದು. ನೋಡಿ, ಎಲ್ಲವೂ ಈ ರೀತಿ ಚೆನ್ನಾಗಿ ಕೋಟ್ ಆಗಿದೆ. ಈ ರೀತಿ ಹಗೂರ ಕೈನಲ್ಲಿ ನೀಟಾಗಿ ಕೆಳಗಡೆ ಮೇಲ್ಗಡೆ ಮಾಡ್ಕೋತಾ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಗೋಬಿ ಮೇಲೆ ಒಂದು ಲೇಯರ್ ಆಗಿ ಈ ರೀತಿ ಚೆನ್ನಾಗಿ ಹಿಟ್ಟುಗಳೆಲ್ಲವೂ ಕೂತಿದೆ. ಈಗ ನೋಡಿ, ಗೋಬಿ ಕರಿಯೋದಕ್ಕೆ ರೆಡಿಯಾಗಿದೆ. ಚೆನ್ನಾಗಿ ಈ ರೀತಿ ಎಲ್ಲವನ್ನೂ ನೀಟಾಗಿ ಕೋಟ್ ಮಾಡ್ಕೊಂಡ್ಮೇಲೆ ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಂಡು ಇದನ್ನು ಕರಿಯೋಣ. ನಾನು ಗೋಬಿಗೆ ಎಲ್ಲ ಸಾಮಾನು ಹಾಕುವಾಗಲೇ ಎಣ್ಣೆನ ಚೆನ್ನಾಗಿ ಬಿಸಿ ಇಟ್ಕೊಂಡ್ಬಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಒಂದೊಂದೇ ಗೋಬಿಗಳನ್ನು ಹುಷಾರಾಗಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕರ್ಕೊಳ್ಳೋಣ. ಒಂದ್ಸಲ ಎಲ್ಲ ಗೋಬಿನೂ ಹಾಕಿದ್ಮೇಲೆ ಇದನ್ನು ತಕ್ಷಣ ಕೆತ್ಕೋದು ಬೇಡ. ಸ್ವಲ್ಪ ಇದು ಒಂದು ಕಡೆ ಚೆನ್ನಾಗಿ ಬೇಯಲಿ. ಸ್ವಲ್ಪ ನೊರೆ ಕಮ್ಮಿ ಆದಮೇಲೆ ಇದನ್ನು ಹುಷಾರಾಗಿ ತಿರುವು ಹಾಕ್ಕೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಗೋಬಿನ ಕರಿಯುವಾಗ ಫ್ಲೇಮು ತುಂಬ ಜೋರಲ್ಲಿ ಇಟ್ಕೋಬೇಡಿ. ಹಾಕಿದ ತಕ್ಷಣ ಬೇಗ ಇದು ಕೆಂಪಾಗುತ್ತೆ, ಗರಿ ಆಗೋದಿಲ್ಲ. ಇದು ಗರಿ ಆಗೋದು ತುಂಬ ಮುಖ್ಯ. ಹಾಗಂದರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಸಹ ಎಣ್ಣೆ ಜಾಸ್ತಿ ಕುಡಿಯುತ್ತೆ, ಚೆನ್ನಾಗಿ ಅನಿಸಲ್ಲ. ಒಂದ್ಸಲ ತಿರುವು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮತ್ತೆ ಇನ್ನೊಂದು ಕಡೆನೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಕೆಂಪಾಗಿದೆ. ಎಲ್ಲ ಗೋಬಿಗಳನ್ನು ಗರಿಯಾಗಿದೆ. ಈಗ ಇದನ್ನು ಬಿಸಿ ಎಣ್ಣೆಯಿಂದ ತೆಕ್ಕೊಂಬಿಡೋಣ. ನಾನು ಇದಿಷ್ಟು ಗೋಬಿನೂ ಕರಿಯುವಾಗ 2-3 ಸಲ ಕೆತ್ಕಿದ್ದೀನಿ. 2-3 ಸಲ ಇದನ್ನು ಉಲ್ಟಂಪಲ್ಟ ಮಾಡಿ ತಿರುವು ಹಾಕಿ ನೀಟಾಗಿ ಕೆಂಪಾಗೋ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲ ಗೋಬಿನೂ ತೆಗೆದು ಒಂದು ಕಣ್ಣು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಉಳಿದಿರೋವಂಥ ಗೋಬಿನೂ ಸಹ ಇದೇ ರೀತಿಯೇ ಬ್ಯಾಚಸಲ್ಲಿ ಕರ್ಕೊಳ್ಳೋಣ. ನಾನು ಇದಿಷ್ಟು ಗೋಬಿನೂ ಟೋಟಲ್ ಆಗಿ 3 ಬ್ಯಾಚಸಲ್ಲಿ ಕರೆದಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಗೋಬಿ ತೊಗೊಂಡಿದ್ದೀರಾ ಅಥವಾ ನೀವು ಎಷ್ಟು ದೊಡ್ಡ ಬಾಣಲೆಯಲ್ಲಿ ಗೋಬಿನ ಕರಿತೀರಾ ಅದರ ಪ್ರಕಾರವಾಗಿ ಬ್ಯಾಚಸಲ್ಲಿ ಹಾಕ್ಕೊಂಡು ಕರ್ಕೋಬೇಕು. ಮತ್ತು ಇನ್ನೊಂದು ಬ್ಯಾಚಸ್ಲಿ ಗೋಬಿನೂ ಸಹ ಹಾಕ್ಕೊಂಡು ಇದನ್ನು ಅದೇ ರೀತಿಯೇ ಚೆನ್ನಾಗಿ ಕೆಂಪಾಗೋ ರೀತಿ, ಗರಿ ಆಗೋ ರೀತಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋತಾ ಇದ್ದೀನಿ. ಗೋಬಿ ಕರಿಯೋದು ಒಂದೇ ಇದರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳೋವಂಥ ಕೆಲಸ. ಗೋಬಿನ ಎಲ್ಲವನ್ನು ಕರೆದು ತೆಗೆದು ಸೈಡಲ್ಲಿ ಇಟ್ಕೊಂಡ್ಬಿಟ್ರೆ ಬೇರೆ ಎಲ್ಲವನ್ನು ಕೆಲಸ ತುಂಬ ಸುಲಭ ಆಗುತ್ತೆ. ಈ ಎಲ್ಲ ಗೋಬಿನೂ ನಾನು ಬ್ಯಾಚಸಲ್ಲಿ ಕರೆದು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಬೇರೆ ಬಾಣಲೆಗೆ 2 ದೊಡ್ಡ ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕರೆದಿರೋವಂಥ ಎಣ್ಣೆನೇ ಸೇರಿಸ್ಕೋಬೋದು.
ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ. ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ತುರಿದು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಮೊದಲು ಇದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟನ್ನು 1 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಮೊದಲೇನು ತಯಾರಿಸಿಟ್ಕೊಂಡಿದ್ವಲ್ಲ ಚಿಲ್ಲಿ ಸಾಸು, ಒಣಮೆಣಸಿನ್ಕಾಯಿನ ನೆನೆಸಿ ರುಬ್ಬಿದ್ವಲ್ಲ, ಆ ರುಬ್ಬಿರೋಂಥ ಪೇಸ್ಟಲ್ಲಿ 2 ದೊಡ್ಡ ಚಮಚ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ತಯಾರಿಸಿರೋಂಥ ಅಷ್ಟು ಗೋಬಿನಲ್ಲಿ ಅರ್ಧ ಪೋರ್ಷನ್ ಮಾತ್ರ ಮೊದಲು ಹಾಕ್ಕೋತೀನಿ. ಅದರಿಂದಾಗಿ 2 ದೊಡ್ಡ ಚಮಚ ಹಾಕ್ಕೊಂಡಿದ್ದೀನಿ. ಅಂದರೆ ತಯಾರಿಸಿರೋಂಥ ಗೋಬಿನ 2 ಬ್ಯಾಚಸ್ಸಲ್ಲಿ ನಾನು ಸಾಸ್ಗಳ ಜೊತೆ ಸಾಟೆ ಮಾಡ್ಕೋತೀನಿ. ಸಾಸನ್ನು ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಫ್ಲೇಮ್ನ ಇವಾಗ ಮೀಡಿಯಮ್ ಟು ಹೈ ಮಧ್ಯ ಮಾಡಿಕೊಂಡು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1 ಚಿಕ್ಕ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಚಿಕ್ಕ ಸೈಜ್ ಈರುಳ್ಳಿನ ಸ್ವಲ್ಪ ದೊಡ್ಡ ಹೋಳಾಗಿ ಹಚ್ಚಿ ಹಾಕ್ಕೋತಾ ಇದ್ದೀನಿ. ಬೇಕಾದರೆ ಇದನ್ನು ಕ್ಯೂಬ್ ಆಕಾರದಲ್ಲಿ ಕಟ್ ಮಾಡಿಬಿಟ್ಟು ಸಹ ಹಾಕ್ಕೋಬೋದು. ನೀವು ಬೇಕಾದರೆ ಚಿಲ್ಲಿ ಪೇಸ್ಟನ್ನು, ರುಬ್ಬಿರೋಂಥ ಚಿಲ್ಲಿ ಸಾಸನ್ನು, ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲವನ್ನು ಫ್ರೈ ಮಾಡ್ಕೊಂಡ್ಮೇಲೆ ಹಾಕ್ಕೋಬೋದು. ಸ್ವಲ್ಪ ಇದು ಹಾಕೋದ್ರಿಂದ ಒಂಚೂರು ಘಾಟ್ ಅನಿಸುತ್ತೆ, ಅದರಿಂದಾಗಿ ಆಮೇಲಿಂದ ಬೇಕಾದ್ರೂ ಹಾಕ್ಕೋಬೋದು. ಈರುಳ್ಳಿನ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ, ಮೀಡಿಯಂ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಈರುಳ್ಳಿ ಸಾಫ್ಟ್ ಆಗಬಾರ್ದು, ಕ್ರಂಚಿನೆಸ್ ಹಾಗೇ ಇರಬೇಕು. ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಅರ್ಧ ಅಷ್ಟು ಕ್ಯಾಪ್ಸಿಕಮ್ನ ನಾನು ಸ್ವಲ್ಪ ದೊಡ್ಡ ಹೋಳಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ಮೇಲೂ ಸಹ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗಲೂ ಅಷ್ಟೇ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು, ಕ್ಯಾಪ್ಸಿಕಮ್ಮು ಸಾಫ್ಟ್ ಆಗಬಾರ್ದು, ಕ್ರಂಚಿಯಾಗಿ ಹಾಗೆ ಇರಬೇಕು. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಒಂದು 2-3 ನಿಮಿಷ ಮೀಡಿಯಂ ಫ್ಲೇಮ್ ಹೈ ಫ್ಲೇಮ್ ಮಧ್ಯೆ ಇಟ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಫ್ಲೇಮ್ನ ಪೂರ್ತಿಯಾಗಿ ಕಮ್ಮಿ ಮಾಡಿಕೊಂಡು ಒಂದೊಂದೇ ಬೇರೆ ಸಾಮಾನು ಹಾಕ್ಕೊಳ್ಳೋಣ. ಮೊದಲು ಇದಕ್ಕೆ ಅರ್ಧ ಚಿಕ್ಕ ಚಮಚ ಉಪ್ಪು ಹಾಕ್ಕೊಳ್ಳೋಣ. ನಾವಿನ್ನು ಸಾಸ್ ಎಲ್ಲ ಹಾಕ್ಕೋತೀವಿ, ಅದರಿಂದಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿರಿ. 1 ಚಿಕ್ಕ ಚಮಚ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಇದಕ್ಕೆ 1 ಚಮಚ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಚಿಕ್ಕ ಚಮಚ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. 2 ಚಿಕ್ಕ ಚಮಚ ಸೋಯಾ ಸಾಸ್ ಹಾಕ್ಕೊಳ್ಳೋಣ. ಸೋಯಾ ಸಾಸ್ ಯಾವ್ದು ಬೇಕಾದ್ರೂ ಹಾಕ್ಬೋದು, ಡಾರ್ಕು ಲೈಟು ಯಾವ್ದು ಬೇಕಾದ್ರೂ ಹಾಕ್ಬೋದು. 2 ಚಿಕ್ಕ ಚಮಚ ವಿನಿಗರ್ ಹಾಕ್ಕೊಳ್ಳೋಣ. ಹಾಗೆಯೇ ಇದಕ್ಕೆ 3-4 ದೊಡ್ಡ ಚಮಚ ಟೊಮೆಟೊ ಸಾಸ್ ಹಾಕ್ಕೊಳ್ಳೋಣ. ಟೊಮೆಟೊ ಸಾಸು ಅಥವಾ ಟೊಮೆಟೊ ಕೆಚಪ್ಪು ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬೋದು. ಇದಿಷ್ಟು ಸಾಸ್ ಹಾಕಿದ್ಮೇಲೆ ಒಂದ್ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ಮೊದಲು ಇದನ್ನು ಲೋ ಫ್ಲೇಮಲ್ಲಿ ಒಂದ್ಸಲ ನೀಟಾಗಿ ಕಲಿಸ್ಕೊಂಡು ಆಮೇಲಿಂದ ಫ್ಲೇಮನ್ನ ಮೀಡಿಯಮ್ ಟು ಹೈ ಮಧ್ಯ ಮಾಡಿಕೊಂಡು 1 ನಿಮಿಷ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದ್ಸಲ ಇದನ್ನು ನೀಟಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ಳೋಣ. ಇದಕ್ಕೆ ನಾವು ಕಾರ್ನ್ಫ್ಲೋರ್ ಸ್ಲರಿ ಎಲ್ಲ ಮಾಡಿ ಹಾಕೋ ಅಗತ್ಯ ಇಲ್ಲ, ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೋಬೇಕು. ನೀರು ಚಿಮ್ಸ್ಕೊಳ್ಳೋ ಉದ್ದೇಶನೂ ಅಷ್ಟೇ, ಡ್ರೈ ಆಗಬಾರ್ದು, ಸಾಸಿ ಆಗಿರಬೇಕು ಅಂತ. ನೀರು ಹಾಕ್ಕೊಂಡ್ಮೇಲೆ ಮತ್ತೆ ಇದನ್ನು 1 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀವು ಬೇಕಾದರೆ ಸ್ಲರಿ ಮಾಡಿಬಿಟ್ಟು ಹಾಕ್ಕೋಬೋದು. 1 ಚಿಕ್ಕ ಚಮಚ ಕಾರ್ನ್ಫ್ಲೋರ್ನ ಒಂದು ಸ್ವಲ್ಪ ನೀರಲ್ಲಿ ಕಲಸಿ ಹಾಕ್ಕೊಂಡು ಕಲಿಸ್ಕೋಬೋದು. ಇದನ್ನು ಚೆನ್ನಾಗಿ ಒಂದು ಸಲ ಕಲಿಸಿದ್ಮೇಲೆ ಕರ್ದಿರೋಂಥ ಗೋಬಿನ ಹಾಕ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಕರ್ದಿರೋಂಥ ಗೋಬಿಲಿ ಅರ್ಧ ಗೋಬಿಯಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ. ಕರ್ದಿರೋ ಗೋಬಿ ಜೊತೆ ನಾವು ತಯಾರಿಸಿರೋಂಥ ಸಾಸ್ ಎಲ್ಲವೂ ಚೆನ್ನಾಗಿ ಕೋಟ್ ಆಗಬೇಕು, ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮ್ನ ಕಮ್ಮಿ ಮಾಡಿ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅಗತ್ಯ ಇಲ್ಲ. ಮೀಡಿಯಮ್ ಟು ಹೈ ಫ್ಲೇಮ್ ಮಧ್ಯಾಹ್ನ ಇಟ್ಕೊಂಡು 2-3 ನಿಮಿಷ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಗೋಬಿಗೂ ಸಾಸ್ ಎಲ್ಲವೂ ಚೆನ್ನಾಗಿ ಕೋಟ್ ಆಗಬೇಕು. ಹಾಗೆಯೇ ಗೋಬಿ ಚೆನ್ನಾಗಿ ಬಿಸಿ ಆಗಬೇಕು, ಆ ರೀತಿ ಕಲಿಸ್ಕೋಬೇಕು. ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಗೋಬಿ ಯಾವುದೇ ಕಾರಣಕ್ಕೂ ಮೆತ್ತಗಾಗಬಾರ್ದು, ಗರಿನೇ ಇರಬೇಕು. ಒಂದ್ಸಲ ಇದೆಲ್ಲವೂ ಚೆನ್ನಾಗಿ ಕಲಿಸ್ಕೊಂಡ್ರೆ ರುಚಿಯಾದ ಚಿಲ್ಲಿ ಗೋಬಿ ತಯಾರಾಗಿರುತ್ತೆ. ಇದನ್ನು ಈ ರೀತಿಯೇ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಜೊತೆಗೆ ಬೇಕಾದ್ರೆ ಒಂದು ಟೊಮೆಟೊ ಕೆಚಪ್ಪು ಅಥವಾ ಟೊಮೆಟೊ ಸಾಸ್ ಏನಾದರೂ ಸರ್ವ್ ಮಾಡ್ಬೋದು. ಇದು ಹೆಸರಿಗಷ್ಟೇ ಚಿಲ್ಲಿ ಗೋಬಿ, ಹಾಗಂತ ತುಂಬ ಸ್ಪೈಸಿ ಇರಲ್ಲ, ಮೈಲ್ಡ್ ಸ್ಪೈಸಿ ಇರುತ್ತೆ. ನಿಮಗೆ ತುಂಬ ಸ್ಪೈಸಿ ಇರಬೇಕು ಅಂತ ಅನಿಸಿದ್ರೆ ನಾವು ಉಪ್ಪು ಸಕ್ಕರೆ ಎಲ್ಲ ಹಾಕಿದಾಗ ಸ್ವಲ್ಪ ಅಚ್ಕಾರದ ಪುಡಿನೂ ಸಹ ಹಾಕ್ಕೋಬೋದು. ಇನ್ನು ಸ್ವಲ್ಪ ಸ್ಪೈಸಿ ಅನಿಸುತ್ತೆ. ನೋಡಿ, ಚಿಲ್ಲಿ ಗೋಬಿ ತಯಾರಾಗಿದೆ. ಉಳಿದಿರುವಂಥ ಕರ್ದಿರೋ ಗೋಬಿನಲ್ಲೂ ಸಹ ಇದೇ ರೀತಿಯೇ ಸಾಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು, ಸಾಟೆ ಮಾಡ್ಕೊಳ್ಳೋದು. ಚಿಲ್ಲಿ ಗೋಬಿನ ಬಿಸಿ ಬಿಸಿಯಾಗಿ ಸಂಜೆ ಸಮಯದಲ್ಲಿ ಕಾಫಿ ಟೀ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಾನು ಈಗಾಗಲೇ ಸಾಕಷ್ಟು ಇಂಥ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಗೋಬಿ ಮಂಚೂರಿ, ಕ್ಯಾಬೇಜ್ ಮಂಚೂರಿ, ಹಾಗೆಯೇ ಗೋಬಿ ಪಾಪ್ಕಾರ್ನು, ನೂಡಲ್ಸು, ಇಂಥ ರೆಸಿಪಿಗಳೆಲ್ಲವನ್ನು ಹಾಕಿದ್ದೀನಿ. ಆ ರೆಸಿಪಿಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ಇಂಥ ರೆಸಿಪಿಗಳನ್ನು ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾವೇ ತಯಾರಿಸಿರೋದ್ರಿಂದ ಹೈಜಿನಿಕ್ ಆಗೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ.
ಇಂಥ ಒಳ್ಳೊಳ್ಳೆ ರೆಸಿಪಿಗಳನ್ನು ನೋಡೋದಕ್ಕೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.